ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಸಂಡೇ, ಸೊ 3:30 ಆಗಿದೆ. ಹೊರಗೆ ಹೊರಡ್ತಾ ಇದ್ದೀವಿ. ಲೈಕ್ ಇಲ್ಲೇ ಫೋರಮ್ ಮಾಲ್ಗೆ ಹೋಗೋಣ ಅಂತೇಳಿ. ನಮ್ಮ ಮನೆ ಹತ್ರಕ್ಕೆ ತುಂಬ ನಿಯರ್ ಮಾಲ್ ಅಂದರೆ ಅದೇನೆ ನಮಗೆ ಇವಾಗ ಸದ್ಯಕ್ಕೆ. ಆ್ಯಂಡ್ ಹೇರ್ ಕಟ್ ಕೂಡ ಮಾಡಿಸಿದ್ದೆ ನಾನು ಎಸ್ಟರ್ಡೇ. ಲೇಯರ್ ಕಟ್ ಮಾಡಿಸಿದೆ. ಸೊ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ನಮ್ಮ ಜೈಸ್ಟ್ ಅವ್ರು ಕೂಡ ರೆಡಿಯಾಗಿದ್ದಾರೆ. ಆ್ಯಂಡ್ ಪಾಪು ಮಲಗಿಬಿಟ್ಟಿದ್ದಾಳೆ. ಅವಳು ಟೈಮಿಂಗ್ಸ್ ಆ್ಯಕ್ಚುಲಿ 1 ಗಂಟೆಯಿಂದ 2:30-3 ಗಂಟೆ ತನಕ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಅಲ್ಲಿ ಫುಲ್ಲು. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹೌದು, ಲೈಕ್ ಟೀ ಶರ್ಟ್ ಆ್ಯಂಡ್ ಪ್ಯಾಂಟ್ ಲೈಕ್ ಅದೇ ಥರ ಕಾಣಿಸ್ತಾ ಇದೆ ಅಂತ ಅಷ್ಟೇ. ಏನು ಅವರಿಬ್ರು ರೇಗಿಸ್ಕೊಂಡಿಲ್ಲ ಅಂದರೆ ಅವ್ರಿಗೂ ತಿಂದಣ್ಣ ಜೀರ್ಣ ಆಗಲ್ಲ, ಇವ್ರಿಗೂ ತಿಂದಣ್ಣ ಜೀರ್ಣ ಆಗಲ್ಲ, ಆ ಥರ. ಸೊ ಲೇಟ್ ಆಗುತ್ತೆ, ಹೊರಡೋಣ. ನಾವು ಇನ್ನೂ ಹೊಟ್ಟೆಗೇನು ಊಟ ಗೀಟ ಮಾಡಿಲ್ಲ. ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಹೋಗ್ತಿರೋದೇ ಊಟಕ್ಕೆ. ಅಲ್ಲೋಗಿ ಏನಾದರೂ ತಿನ್ಕೊಂಡು ಕುರುಕ್ಲು ಮಾಡ್ಕೊಂಡು ಬರೋಣ ಅಂತ. ಸೊ ಹೆಂಗಿರುತ್ತೆ ನೋಡೋಣ ಅಂತ. ಮಳೆ ಬೇರೆ ಬರಂಗಾಗಿದೆ. ಸೊ ಲೇಟ್ ಆಯಿತು, ಹೊರಡೋಣ. ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಏನಾಗುತ್ತೆ ಏನು ಕತೆ ಎಲ್ಲ ನೋಡೋಣ ಇವತ್ತಿಂದು. ಸೊ ಒಂದು ಹ್ಯಾಂಡ್ ಬ್ಯಾಗು ಕಂಪಲ್ಸರಿ ಇತ್ತೀಚೆಗಂತೂ. ಪಾಪು ಆದಮೇಲೆ ಇಟ್ಕೊಂಡಿದ್ದೀನಿ. ಅವಳದೊಂದು ಬುಕ್ಕು ಇಟ್ಕೊಂಡಿದ್ದೀನಿ, ನಾವೆಲ್ಲ ಇಟ್ಕೊಂಡಿದ್ದೀನಿ. ಅದಕ್ಕೆ ಬ್ಯಾಗ್ ತೊಗೊಂಡಿರೋದು. ಸೊ ಒಂದು ಬುಕ್ ತೊಗೊಂಡಿರ್ತೀನಿ ಅವಳಿಗೆ, ಅವಳದೊಂದು ಬ್ಲಾಗ್ಸ್. ಸೊ ಪಾಪುನ ಹೊರ ಕರ್ಕೊಂಡು ಹೋಗ್ತೀವಿ ಅಂದರೆ ಇವೆಲ್ಲ ಇಟ್ಕೋಬೇಕು. ಅದೇ ಮಮ್ಮಿ ಥಿಂಗ್ಸ್ ಅಂತಾನೆ. ಇವಾಗ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ರಿ. ನನಗೆ ಹೇರ್ಸ್ ನಿನ್ನೆ ಕಟ್ ಮಾಡಿಸಿದ್ದು, ಮಳೆ ಬಂತು. ಏನಂಗೆ ಕಯ ನಾನೇ ಏನೋ ಹೇಳ್ತಿದ್ದೀನಿ, ಇವರೇ ಏನೋ ಮಾತಾಡ್ತಿದ್ದಾರೆ. ಮಾತಾಡೋದೇ ಕೇಳಿಸ್ಕೊಳ್ಳೋಕೆ ಬಿಡ್ತಿಲ್ಲ. ಮುದ್ದು ಒಂಚೂರು ಫೋನ್ ಇಟ್ಕೊಳ್ಳಮ್ಮ. ಏನೇನು ಇಟ್ಕೊಳ್ಳಿ. ಆ್ಯಂಡ್ ನನ್ನ ಔಟ್ಫಿಟ್ ಪಿಂಕ್ ಕಲರ್ ಟಾಪ್ ಆ್ಯಂಡ್ ಒಂದು ಜೀನ್ಸ್, ನನ್ನ ಜೊತೆಗೆ ಒಂದು ಹ್ಯಾಂಡ್ ಬ್ಯಾಗು, ಒಂದು ಟವಲ್ಲು ಆ್ಯಂಡ್ ವಾಚ್. ಇದು ನನ್ನ ಪುಟಾಣಿ ಕಂದ. ಮಲಗ್ಬಿಟ್ಟಿದ್ದಾಳೆ, ನಿದ್ದೆ ಅವಳು. ಆ ಸೈಡಿಂದ ಇರುತ್ತಿರಲ್ಲ. ನಾನು ಮಾಲಲ್ಲಿ ತಕೊಡ್ತೀವಿ ನಡೀರಿ. ಬರೀ ತೆಗೆದ್ರೆ ಫೋಟೋ ತಕೊಡ್ರಿ. ನಮ್ಮಿಬ್ರದ್ದು ಮಾತ್ರ ತಕ್ಕೊಡಲ್ಲ ಅವರು. ಅವ್ರದ್ದು ಮಾತ್ರ ನಾವು ಯಾವಾಗಲೂ ತೆಗಿಬೇಕು. ಮುದ್ದು ಇವತ್ತೊಂದೆರಡು ನೀಟಾಗಿ ಫೋಟೋ ತೆಗ್ಸ್ಕೊಬರೋಣ. ಅದು ಗೊತ್ತಾ, ನಮ್ದು ಫೋಟೋಸೇ ಇಲ್ಲ ನೀಟಾಗಿ ಚೆನ್ನಾಗಿರೋದು. ಅದಕ್ಕೇನೆ ಗಂಡ ಹೆಂಡ್ತಿದು ಎಷ್ಟೊಂದು ದಿನ ಆಗ್ಬಿಟ್ಟಿದೆ ನೀಟಾಗಿ ಫೋಟೋ ತೆಗ್ಸ್ಕೊಳೋದಕ್ಕೆ. ಸೊ ಇವತ್ತೊಂದೆರಡು ಚೆನ್ನಾಗಿ ಫೋಟೋಸ್ ತೆಗ್ಸ್ಕೊಂಡು ಬರೋಣ. ಎಷ್ಟು ಮಾತಾಡ್ತಾರೆ ವಟ 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 ನಮ್ಮ ಮನೇಲಿ. ಆ್ಯಂಡ್ ಏನು ಗೊತ್ತಾ, ನಾನು ತುಂಬ ಸಣ್ಣ ಆಗ್ಬಿಟ್ಟಿದ್ದೀನಿ. 28 ಸೈಜ್ ಕೂಡ ನಂಗೆ ಆಗ್ತಾ ಇಲ್ಲ. ಕಳಿಸ್ತೀನಿ ಬಾಮ ಕಾರಲ್ಲಿ ಹೋಗ್ಬಿಟ್ಟು. ಆಯಿತು, ಸರಿ 28 ಸೈಜ್ ಕೂಡ ನನಗೆ ಆಗ್ತಾ ಇಲ್ಲ. ಸೊ ಅಷ್ಟೊಂದು ಸಣ್ಣ ಆಗಿದೆ, ನನಗೆ ಗೊತ್ತಿಲ್ಲ. ಯಪ್ಪ ಎಷ್ಟು ಮಾಡ್ತಾರೆ. ಮಳೆ ಬರ್ತದೆ, ಅದಕ್ಕೆ ನಮ್ಮ ಮನೆಯವ್ರು ಹಿಂಗೆ ಹಾಕೊಂಡು ಹೋಯ್ತವ್ರೆ. ಹೋಗ್ಲಿ ಬಿಡ್ರಿ, ಏನೂ ಆಗಲ್ಲ, ಪರವಾಗಿಲ್ಲ. ಏನು ಡವ್ ಮಾಡ್ತಾರೆ ನೋಡ್ರಿ. ಅಲ್ಲೆಲ್ಲ ಮಾತಾಡಿ ಬಂದು ಇಲ್ಲಿ ಮಾತೇ ಬರೋದ ಮೌನ ಗೌರಿ ಥರ ಆಡ್ತಾರೆ. ನಮ್ಮ ಪಾಪಣ್ಣಿನ ನೋಡ್ರಿ ಪಾಚ್ಕೊಬಿಟ್ಟೈತೆ ಪಾಪ. ಅಮ್ಮು ಆ್ಯಂಡ್ ಏನಂದರೆ ನನ್ನ ಹೇರ್ಸ್ ಚೆನ್ನಾಗಿ ಅನಿಸ್ತಿತ್ತು ನೆನ್ನೆ ಎಲ್ಲ ಮಾಡಿಸ್ಕೊಂಡು ಬಂದಾಗ. ಇವಾಗ ಒಂದು ಸ್ವಲ್ಪ ಅದು ಸೆಟ್ ಮಾಡಿರೋದೆಲ್ಲ ಹೋಗ್ಬಿಟ್ಟಿದೆ ಅಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅನ್ನಿಸ್ತಿಲ್ಲ. ಅಂದರೆ ನನ್ನ ಹೇರ್ಸೇ ಆ ಥರ ಆಗಿಬಿಟ್ಟಿದೆ. ಲೈಕ್ ಸ್ವಲ್ಪ ಹಾಳಾಗ್ಬಿಟ್ಟಿದೆ, ಜಾಸ್ತಿ ಅನ್ನಿಸ್ತಿದೆ. ಆಮೇಲೆ ಈ ಗುಂಗು ಕೂದಲು ಬೇರೆ ಮುಂದಗಡೆ ಇದೆ ನನಗೆ. ಅದನ್ನ ಹೈಡ್ ಮಾಡಿ ಇದೆಲ್ಲ ಮಾಡೋಷ್ಟೊತ್ತಿಗೆ ಪೇಷನ್ಸ್ ಇರಲಿಲ್ಲ. ಅದೊಂಥರ ಅನ್ನಿಸ್ತಿದೆ. ಲೆಫ್ಟ್ ನಂಗೆ ಗೊತ್ತು, ಇದ್ರ ಮುಂದೆ ಇನ್ನೊಂಚೂರು ಬೆನ್ಕಿರಿಗೆ, ಇನ್ನೊಂಚೂರು ಕೆಳಗೆ, ಇನ್ನೊಂಚೂರು ಮೇಲೆ. ನೋಡ್ರಿ ಹಿಂಗೆ ನಾವು ಬೆನ್ನೆಲ್ಲ ಕೆರ್ಸ್ಕೊತಾರೆ. ಹಾಕ್ತೀನಿ ಅದನ್ನೇ ಎಲ್ಲ. ಎಲ್ಲಾದ್ರೂ ಹೊರ ಕರ್ಕೊಂಡು ಹೋದ್ರೆ ಹಿಂಗೆ ಬೆನ್ಕೆರಿ ಇದೊತ್ತು. ನಾವು ಅದೇ ನಮ್ದು ಯಾವಾಗಮ್ಮ ನಾನು ಬರ್ತಡೆಗೆ ಹೋಗಿದ್ದು ಅಷ್ಟೇ. ನಾವು ಲಾಸ್ಟ್ ಆಲ್ಮೋಸ್ಟ್ 2 months ಆಯ್ತು. ನಾವು 2 months ಬ್ಯಾಕ್ ಆಗಿದ್ದು. ಅದೇ ನನ್ನ ಬರ್ತಡೇಲಿ ಹೋಗಿದ್ದು ನಾವು ಅಷ್ಟೇ. ಸೊ ಅವಾಗ ಈ ವಾಚ್ ತಗೊಂಡಲ್ಲ ಅಲ್ಲಿಗೆನೆ. ಸೊ ಇವತ್ತು ತುಂಬ ದಿನ ಆಗಿದೆ ಹೋಗಿ. ಒಂದು ಸ್ವಲ್ಪ ಪಾಪುಗೂ ಇವ್ರಿಗೂ ಹುಷಾರಿರ್ಲಿಲ್ಲ ಲಾಸ್ಟ್ ವೀಕೆಲ್ಲ. ಆ್ಯಂಡ್ ನಾನು ಊರಿಗೆ ಹೋಗಿದ್ದೆ.
ಆಮೇಲಿಂದ ಮನೇಲೇ ಇದ್ವು 1 ವೀಕು. ಸೊ ಹಂಗೆ ಅದಕ್ಕೋಸ್ಕರ ಇವತ್ತು ತುಂಬ ದಿನ ಆಗಿದೆ ಆಚೆ ಹೋಗೋಣ ಅಂತೇಳಿ. ಪಾಪುಗೂ ಆಚೆನೇ ಕರ್ಕೊಂಡು ಹೋಗಿಲ್ಲ ಎಲ್ಲೂ, ಬರೀ ಮನೆ ಪಾರ್ಕು ಅಷ್ಟೇ ಅವಳದು ಪ್ರಪಂಚ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತೊಂದು ಸ್ವಲ್ಪ ಸುತ್ತಾಡ್ಸ್ಕೊಂಬರೋಣ ಅಂತ. ಸಾಕು ದೇವ್ರೆ, ನಾವ್ ಏನ್ ವಿಡಿಯೋ ಮಾಡಿದ್ರು ಅದ್ರಲ್ಲಿ ಇವ್ರದೆಲ್ಲ ಹಿಂಗಿರುತ್ತೆ, ಎಡಿಟ್ ಮಾಡು, ಆಮೇಲೆ ಹಂಗೆ ಹಾಕಿದ್ಯಾ ಯಾಕೆ, ನಾವೇನೋ ಮಾತಾಡ್ತಿರ್ತೀವಿ, ಅದ್ರ ಮಧ್ಯೆನೇ ಮಾತಾಡಿದಾಗ ಅದನ್ನ ಕಟ್ ಹೆಂಗ್ ಮಾಡೋದು ನನಗೆ ಗೊತ್ತಾಗಲ್ಲ, ಹಂಗೆ ಹಾಕ್ತಾಗದು ಯಾಕೆ. ಈ ಕಾರ್ ಮೇಲೆ ನಂಗೆ ಹೆವಿ ಲವ್ ಆಯ್ತು ಮೊನ್ನೆ ನೋಡಕ್ ಹೋದಾಗಿಂದ. ಯಾವ್ದದು ಮಹೀಂದ್ರ ಅಲಮ್ದು. ತುಂಬ ಚೆನ್ನಾಗಿದೆ ಕಾರ್. ಹೌದು, ಮಳೆ ನಿಲ್ತು ಸದ್ಯ. ನಾನಿವತ್ತು ಬಟ್ಟೆ ಎಲ್ಲ ಒಣಗಾಕಿದ್ದೆ, ಅಂದರೆ ಬರೀ ಬೆಡ್ ಸ್ಪ್ರೆಡ್ಸು ಅವೆಲ್ಲ ಒಗೆಕ್ ಹಾಕಿದ್ದೆ. ಬೇರೆ ಬಟ್ಟೆ ಎಲ್ಲ ಎತ್ಕೊ ಬಂದ್ಬಿಟ್ಟೆ. ಸದ್ಯ ಅದೆಲ್ಲ ಒಣಗಿದೆ ನಮಗೆ. ಹೌದು, ಯಾಕೆ ಅಂದರೆ ಟೈಮ್ ಆಲ್ರೆಡಿ 3:35. ಅದಕ್ಕೆ ಹೋಗ್ತಿದ್ದಂಗೆ ಫಸ್ಟು ಫುಡ್ ಕೋರ್ಟಿಗೆ ಹೋಗ್ಬಿಟ್ಟು ತಿಂದು ಆಮೇಲೆ ಮಾಲ್ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಪಾಪುನೆಲ್ಲ ಅಲ್ಲೆಲ್ಲ ಸುಮ್ಮನೆ ಆಟ ಆಡಿಸ್ಕೊಂಡು ಕರ್ಕೊಬರೋದು. ಈಗಲೇ ಎಷ್ಟು ಹೊಟ್ಟೆ ತುಂಬಂಗೆ ರಾತ್ರಿಗೂ ಸೇರಿಸಿ ತಿನ್ಬಿಡ್ರಿ. ಆಮೇಲೆ ಬಂದು ರಾತ್ರಿ ಮುದ್ದು ನಿನಗೆ ಹೊಟ್ಟೆ ಹಸಿತೈತೆ ಮುದ್ದು ಅಂತ ಎಬ್ಸ್ತೋ ಅದೇ ಕೊಟ್ಬಿಡ್ತೀನಿ. ಏನ್ ಹಂಗ್ ಬರಲ್ಲ, ಅದು ಬರ್ಲಿಲ್ನೆಲ್ಲ ನಾನು ಮಾಡಲ್ಲ. ನಿಜ ತಿಂದಿದ್ದಾರೆ. ಯಾಕೆ ಅವತ್ತು ಕಣ್ಕರಮ್ಮನ್ ದೇವ್ರ ಮಾಡಕ್ ಹೋದಾಗ ತಿಂದಿರ್ಲಿಲ್ವಾ? ಆ್ಯಂಡ್ ನಾವು ಆ್ಯಕ್ಚುಲಾಗಿ ಇವತ್ತು ಇಷ್ಟು ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಲೈಕ್ ನಾವು ತರ್ಸ್ಡೇ ಹೋಗಿದ್ವು ನನ್ನ ಬರ್ತಡೇ ದಿನ. ಸೊ ನಾವೇನು ಅಂದ್ಕೊಂಡ್ವು ಅವತ್ತಿದ್ದಿದ್ದ ಥರನೇ ಇರುತ್ತೆ ಅಂತ. ಬಟ್ ಲಿಟ್ರಲಿ ತುಂಬ ರಶ್ ಇತ್ತು ಮಾಲು. ಒಂಥರ ಜನದ ಜಂಗುಳಿ ಥರ ಅನಿಸ್ಬಿಟ್ಟಿತ್ತು ನಮಗಂತೂ. ಜಾತ್ರೆಲಿದ್ದೀವಿ ಅನ್ನೋ ಥರ ಅನ್ನಿಸ್ತಿತ್ತು ಮಾಲ್ ಆ್ಯಕ್ಚುಲಿ ಆ ಥರ. ಆ್ಯಂಡ್ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವು. ಲೈಕ್ ನಾವು ಹೋಗಿದ್ದೆ ಲೇಟ್ ಆಗಿತ್ತು, ಒಂದು 3:30-4 ಗಂಟೆ ಅಷ್ಟೊತ್ತಿಗೆ ನಾವು ಹೋಗಿದ್ದು. ದಿನ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿಗೆ ಹೋಗೋದು, ಯಾವ ಪ್ಲೇಸ್ ಸೆಲೆಕ್ಟ್ ಮಾಡೋದಕ್ಕೇ ನಮಗೆ 1 hour 2 hour ಬೇಕಾಗತ್ತೆ. ಲೈಕ್ ನಾವು ಫಸ್ಟು ಒರ್ಯಾನ್ ಅಂದ್ಕೊಂಡ್ವು, ಆಮೇಲೆ ಒರ್ಯಾನ್ ಬೇಡ ಅಂದ್ಕೊಂಡ್ವು, ಮಂತ್ರಿಗೆ ಅಂದ್ಕೊಂಡ್ವು, ಮಂತ್ರಿ ಎಲ್ಲಿ ಏನಿದೆ ಬೇಡ ಅಂತ ಅಂದ್ಕೊಂಡ್ವು, ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂದ್ಕೊಂಡ್ವು. ಆ್ಯಂಡ್ ಇಲ್ಲಿಂದ 1 hour ಜರ್ನಿ ಇತ್ತು ನಮ್ಮ ಮನೆಯಿಂದ. ಸೊ ಇಲ್ಲಿಂದ ಜರ್ನಿ ಮಾಡ್ಕೊಂಡು ಅಲ್ಲೆಲ್ಲ ಆಗಲ್ಲಪ್ಪ ಅಂತ ಹೇಳಿ ಅಲ್ಲೂ ಕ್ಯಾನ್ಸಲ್ ಮಾಡಿದ್ವು. ಆ್ಯಂಡ್ ಅದಾದಮೇಲೆ ನನ್ನ ಹಸ್ಬೆಂಡು ಐಕಿಯಾ ಹೋಗೋಣ, ಐಕಿಯಾಗೆ ಯಾವಾಗಲೂ ಹೋಗೋಕ್ಕೆ ಆಗಿಲ್ಲ. ನಾವು ಆ ಕಡೆ ಬಿಟ್ಟು ಬಂದಮೇಲೆ ಅಂದರೆ ನಾಗಸಂದ್ರದಲ್ಲಿ ಮುಂಚೆ ಇದ್ದಾಗ ಅದು ಅವಾಗ ಸ್ಟಾರ್ಟ್ ಆಗ್ತಿತ್ತು, ನಾವು ಅಲ್ಲಿಂದ ಬಂದಾಗ ಸ್ಟಾರ್ಟ್ ಆಗಿದ್ದು. ಸೊ ಅವಾಗ ಹೋಗೋಕ್ಕಾಗಿಲ್ಲ. ಒಂದು ಸತಿನೂ ಹೋಗೋಣ ಬನ್ನಿರಿ ಅಂತ. ಆ್ಯಂಡ್ ನನ್ನ ತಂಗಿ ಅಲ್ಲೆಲ್ಲ ಏನಿರುತ್ತೆ ಬಾವ ಸುಮ್ಮನೆ ವೇಸ್ಟು, ಮನೆಯನ್ನೇ ನೋಡ್ಕೊಂಡು ಬರೋಕ್ಕೆ ಹೋಗೋದು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಗೆ ಇಂಟ್ರೆಸ್ಟ್ ಆಗೋದು ಒಬ್ರದ್ದು ಒಂದು 3 ಜನ ಇದ್ದೀವಿ ಅಂದರೆ 3 ಜನದ್ದು ಒಂದೊಂದು ಚಾಯ್ಸ್ ಒಂದೊಂದು ಥರ ಇತ್ತು. ಆ್ಯಂಡ್ ಅದನ್ನೆಲ್ಲನೂ ಒಪ್ಕೊಂಡು ಲಾಸ್ಟಿಗೆ ಡಿಸೈಡ್ ಆಗಿದ್ದೆ ಫೋರಮ್ಮು ಇದೇ ಹತ್ರ ಇರೋದು, 3:30 ಆಗಿದೆ, ಇಲ್ಲಿಂದ ಹೊರಟ್ರೆ ಒಂದು 10 ನಿಮಿಷಕ್ಕೆ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ಈ ಒಂದು ಮಾಲ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ವು. ಆ್ಯಂಡ್ ಪಾಪುಗಂತೂ ಗೂಡಿಂದ ಹಕ್ಕಿ ತೆಗೆದು ಆಚೆ ಬಿಟ್ಟಂಗೆ ಆಗ್ಬಿಟ್ಟಿತ್ತು. ಅಷ್ಟು ಕುಣಿದ್ಲು ಅಂದರೆ ನಾನೇ ನಂಬಲಿಲ್ಲ. ಆ ಥರ ಲೈಕ್ ಓಡಾಡೋದು, ಅವಳು ಪಾಡಿಗೆ ಅವಳು ಆಟ ಆಡೋದಾಗಿರ್ಬೋದು, ಆಮೇಲೆ ಎಲ್ಲರನ್ನೂ ಮಾತಾಡ್ಸೋದಾಗಿರ್ಬೋದು. ಚಿಕ್ಕ ಮಕ್ಕಳನ್ನೆಲ್ಲ ಅವಳಿಗೆ ಇವಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳನ್ನ ಯಾರಾದರೂ ನೋಡಿದರೆ ತಕ್ಷಣ ಅವಳು ಹೋಗಿ ಮಾತಾಡ್ಸೋದು, ಅವ್ರನ್ನೆಲ್ಲ ಹಪ್ಕೊಳ್ಳೋದು, ಅವ್ರ ಜೊತೆ ಆಟ ಆಡೋದಕ್ಕೆ ಟ್ರೈ ಮಾಡೋದೆಲ್ಲ ಮಾಡ್ತಾಳೆ. ಪಾಪ ಅವಳಿಗೆ ಮೇ ಬಿ ಮನೇಲಿ ನಾನು, ನನ್ನ ಹಸ್ಬೆಂಡ್, ನನ್ನ ತಂಗಿ 3 ಜನ ನೋಡಿ ಬೇಜಾರಾಗುತ್ತೆ ಅನಿಸುತ್ತೆ. ಆ್ಯಂಡ್ ಅವಳು ಊರಿಗೆ ಹೋದ್ರೂ ಅಷ್ಟೇ, ನಮ್ಮಮ್ಮ ಮನೆಗೆ ಹೋಗ್ತೀವಲ್ಲ ನಾವು, ಆವಾಗಲೂ ಅಷ್ಟೇ ಅಲ್ಲೆಲ್ಲ ಆಟ ಆಡಿಕೊಂಡು ಎಲ್ಲರ ಜೊತೆ ಇರ್ತಾಳೆ. ಟಿ ವಿ ಫೋನ್ ಅಂತ ಅವಳು ಏನಕ್ಕೂ ಬರೋದೇ ಇಲ್ಲ, ಟಿ ವಿ ಹಾಕಬೇಕು ಅನ್ನೋ ಥರನೇ ಇರೋದಿಲ್ಲ. ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡು ಮತ್ತು ನನ್ನ ತಂಗಿ ಸರಿ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳಿ ಸರಿ ಹೋಗಿ ಏನಾದರೂ ತರ್ತೀವಿ ಅಂತ ಅಂದರು. ಸೊ ಅಲ್ಲೂ ಕೂಡ ಒಂದು 1/4 ಗಂಟೆ ಒಂಥರ ಏನು ತೊಗೊಳ್ಳೋದು ಏನು ಬಿಡೋದು ಅಂತ ಯೋಚನೆ ಮಾಡ್ತಾನೆ ಇದ್ವು, ಇನ್ನೂ ಡಿಸೈಡ್ ಮಾಡೋದ್ರಲ್ಲೇ ಇದ್ವು ನಾವು. ಆ್ಯಂಡ್ ಫೈನಲಿ ಸರಿ ಅಂದ್ಬಿಟ್ಟು ಲಾಸ್ಟಿಗೆ ನಾವು ಆ್ಯಸ್ ಯೂಶ್ವಲ್ ನಾವು ಏನು ತೊಗೋತೀವೋ ಅದನ್ನೇ ತೊಗೊಳ್ಳೋದು. KFC ತೊಗೊಂಬಂದ್ಬಿಡ್ತೀನಿ, ಇಲ್ಲಿ ಯಾವುದು ಏನು ಅಂತ ನೀವು ಹುಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನನಗೆ ಹೊಟ್ಟೆ ಹಸಿತಿದೆ ಅಂದರು. ಸರಿ ಆಯ್ತಲ್ಲ, KFCನೂ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಜಾಸ್ತಿ KFC ತಿಂತಾಯಿದ್ದೀವಿ ಅನಿಸ್ತು ನನಗೆ. ಬಟ್ ನನಗೆ ಬಿರಿಯಾನಿ ಮತ್ತು ರೊಟ್ಟಿ ತಿನ್ನಬೇಕು ಅನ್ನಿಸ್ತಿತ್ತು.
ಆಮೇಲೆ ಸರಿ ಬಿಡು ಆಯಿತು ಬೇಡ ಅತ್ಲ KFCನೇ ಸರಿ ಇಲ್ಲೆಲ್ಲ ಸರಿಯಾಗಲ್ಲ ಅಂದ್ಬಿಟ್ಟು KFC ತೊಗೊಂಡ್ವು. ಆ್ಯಂಡ್ ಇಲ್ಲಿ ಏನಂತ ಅಂದರೆ ಬುಕ್ಸ್ ಎಲ್ಲ ಇತ್ತು. 200 ರುಪೀಸ್ 150ಗೆಲ್ಲ. ನೀವು ಹೋಗೋದಾದರೆ ಯಾರಾದರೂ ಫೋರಮ್ ಮಾಲ್ಗೆ ನೀವು ಕೂಡ ಹೋಗ್ಬೋದು. ಲೈಕ್ ಯಾರಿಗಾದ್ರೂ ತುಂಬ ಬುಕ್ಸ್ ಓದೋ ಹುಚ್ಚಿತ್ತು ಅಂದರೆ ಇಲ್ಲಿ ಒಳ್ಳೊಳ್ಳೆ ಬುಕ್ಸ್ ಎಲ್ಲ ಇತ್ತು. ತುಂಬ ಜನ ತುಂಬ ಪರ್ಚೇಸ್ ಮಾಡಿದ್ರು, ಲಾಟೇ ತೊಗೊಂಡು ಹೋದ್ರು ಅಂತಲೇ ಹೇಳ್ಬೋದು ನಾನು ನೋಡ್ದಂಗೆ. ಆ್ಯಂಡ್ ನಮ್ಮ ಪಾಪು ನೋಡಿ ಅಲ್ಲೋ ಹೋಗಿ ಮಾತಾಡಿಸ್ತಾ ಇದ್ಲು. ಆಮೇಲೆ ಆ ಪಾಪು ಕೈಯಲ್ಲಿರೋ ಬ್ಯಾಂಗಲ್ನ ನೋಡಿಬಿಟ್ಟು ಅವಳಿಗೆ ಬಾಯಿಗೆ ಏನಾದರೂ ಹಾಕೊಳ್ಳೋಕೆ ಬೇಕಿತ್ತು, ಅದಕ್ಕೆ ಅದನ್ನ ಹುಡುಕ್ತಾ ಇದ್ಲು. ಆಮೇಲೆ ಬಾಯ್ ಮಾಡಿದ್ಲು, ಆಟ ಆಡ್ಕೊಂಡು ಅವಳು ಪಾಡಿಗೆ ಅವಳಿದ್ಲು. ನಮಗೇನು ಟಾರ್ಚರ್ ಅಂತಲೇ ಅನಿಸ್ಲಿಲ್ಲ, ನನಗೆ ಅನಿಸ್ಲಿಲ್ಲ. ನನಗೂ ಒಂಥರ ಗೂಡಿಂದ ಅಕ್ಕಿನ ತೆಗೆದು ಬಿಟ್ಟಂಗಾಗಿತ್ತು ನನಗೂ ನನ್ನ ಮಗಳಿಗೂ. ಯಾಕೆಂದರೆ ನಾವು ಎಲ್ಲೂ ಹೋಗೇ ಇರಲಿಲ್ಲ ಇತ್ತೀಚೆಗೆ. ನನ್ನ ಹಸ್ಬೆಂಡಿಗೆ ನಾನು ಹೇಳ್ದಂಗೆ ಹುಷಾರಿರಲಿಲ್ಲ, 1 ವೀಕ್ ಮನೇಲಿದ್ವು, 1 ವೀಕ್ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವು, ಅಮ್ಮ ಮನೆ, ಹಿಂಗೆ ಎಲ್ಲೂ ನಮಗೆ ಅಂತಲೇ ಟೈಮ್ ತೊಗೊಂಡೇ ಇರಲಿಲ್ಲ ನಾನು. ಹಾಗಾಗಿ ಇಲ್ಲೆಲ್ಲ ಹೋಗಿದ್ದಕ್ಕೆ ನಮಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಓಡಾಡಿಕೊಂಡು ಮಗಳನ್ನಂತೂ ಅವ್ರ ಅಪ್ಪನ ಕೈಲಿ ಬಿಟ್ಬಿಟ್ಟಿದ್ದೆ, ಅವರೇ ಎತ್ಕೊಂಡು ಓಡಾಡ್ತಾಯಿದ್ರು. ಸರಿ ಅಂತ ಹೇಳಿ ಅವ್ರ ಜೊತೆನೇ ಬಿಟ್ಟು ನಾವು ಆರಾಮಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ನನಗೆ ಇಲ್ಲೆಲ್ಲ ಹೋಗಿದ್ದ ಹತ್ರ ಈ ಮಾಲ್ಗಳಿಗೆಲ್ಲ ಹೋಗ್ತೀನಲ್ಲ, ಅಲ್ಲೆಲ್ಲ ನನಗೆ ಫೀಡ್ ಮಾಡೋದಕ್ಕೆ ಅದಕ್ಕೆಲ್ಲ ಏನು ಹಿಂಸೆ ಅನಿಸುತ್ತೆ, ಬೇಜಾರು ಅನಿಸುತ್ತೆ ಅನ್ನೋ ಥರನೇ ಅನಿಸಲ್ಲ. ಯಾಕೆಂದರೆ ಫ್ಲೋರ್ಗೆ ಒಂದೊಂದು ವಾಶ್ರೂಮು ಜೊತೆಗೆ ಸಪ್ರೇಟಾಗಿ ನಮಗೆ ಮದರ್ಸಿಗೆ ಅಂತಲೇ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಕಂಫರ್ಟಬಲ್ ಆಗಿ ನನಗೆ ಫೀಡ್ ಮಾಡೋಕ್ಕೆಲ್ಲ ಚೇರ್ ಅದೆಲ್ಲ ಇರುತ್ತೆ. ಸೊ ಹಾಗಾಗಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ತೊಂದರೆ ಏನು ಅನಿಸಲ್ಲ. ಆ್ಯಂಡ್ ಅಲ್ಲಿ ಯಾವುದೋ ಪಾಪು ಕೈಲಿ ಬಾಲ್ ನೋಡಿದ್ಲು, ಅವಳು ಆಸೆ ಪಡ್ತಾಯಿದ್ಲು. ಸರಿ ಅಂತ ಹೇಳಿ ಇಲ್ಲಿ ಹೋಗಿ ತೊಗೊಂಡ್ವು. ಒಂದು ಬಾಲ್ಗೆ 100 ರುಪೀಸ್ ಏನೋ ನಾವು ಪೇ ಮಾಡಿದ್ರೆ ಸ್ಕ್ಯಾನ್ ಮಾಡಿ ಅದು ಬರುತ್ತೆ ಬಾಲು. ಅದ್ರ ಒಳಗೆ ಲೈಕ್ ಚಾಕ್ಲೇಟ್ಸ್ ಅದೆಲ್ಲ ಏನೂ ಇರಲ್ಲ. ಟಾಯ್ಸ್ ಇತ್ತು 2 ಚಿಕ್ಕದು. ಆ ಟಾಯ್ಸ್ನ ಅವಳು ಕೈಲಿ ಕೊಟ್ಟರೆ ಬ್ಯಾಗ್ ಹಾಕ್ಕೊಂಡು ಕಡ್ದಾಕೋತಾಳೆ ಅಂತ ಅದನ್ನೂ ಎಸ್ತೆ, ಸುಮ್ಮನೆ ವೇಸ್ಟು 100 ರುಪೀಸ್. ಆ್ಯಂಡ್ ಅದ್ರ ಜೊತೆಗೆ ಒಂದು ಜೆಲ್ಲಿ ಥರ ಏನೋ ಬಂದಿತ್ತು, ಅಂದರೆ ಅಂಟಿಸೋದು ಗೋಡೆಗೆ ಸ್ಟಿಕ್ ಮಾಡೋ ಥರ ಬಂದಿತ್ತು. ಸೊ ಆಕ್ಟೋಪಸ್ ಅದನ್ನು ತೊಗೊಂಡ್ವು. ಆ್ಯಂಡ್ ನನ್ನ ತಂಗಿಗೆ ತುಂಬ ದಿವಸದಿಂದ ಸ್ಟಾರ್ಬಕ್ಸಲ್ಲಿ ಕಾಫಿ ಕುಡಿಬೇಕು ಅಂತ ಆಸೆ ಆಗಿತ್ತು. ಆ್ಯಂಡ್ ನೀವು ಯಾರಾದರೂ ಸ್ಟಾರ್ಬಕ್ಸಲ್ಲಿ ಕಾಫಿನ ಟ್ರೈ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಬೇಡಿ, ಇದಂತೂ ನನ್ನ ಸಜೆಷನ್ನು. ಬಿಕಾಸ್ 800 ರುಪೀಸ್ ನಾವು ಪೇ ಮಾಡಿದ್ದು 2 ಕೋಲ್ಡ್ ಕಾಫಿ ಆ್ಯಂಡ್ 1 ನಾರ್ಮಲ್ ಕಾಫಿಗೆ. ಕೆಪೆಚಿನೇನೋ ಯಾವ್ದು ತೊಗೊಂಡ್ರೋ ನಂಗೆ ಗೊತ್ತಿಲ್ಲ. ಇವರು ನನ್ನ ಹಸ್ಬೆಂಡ್ ಅವ್ರು ಕೋಲ್ಡ್ ಕಾಫಿ ಅಷ್ಟು ಇಷ್ಟಪಡಲ್ಲ. ನನಗೆ ಏನು ಅನಿಸ್ತು ಅಂದರೆ ಅಲ್ಲಿನ ಕಾಫಿ ಕುಡಿದ್ಮೇಲೆ ನಾನು ಇನ್ಯಾವತ್ತೂ ಸ್ಟಾರ್ಬಕ್ಸಲ್ಲಿ ಕಾಫಿ ಕುಡಿಯಲ್ಲ ಅಂತಲೇ ಅಂದ್ಕೊಂಡೆ. ಏಕೆಂದರೆ ಮನೇಲಿ 20 ರೂಪಾಯಿ ಹಾಲು ತಂದರೆ ಅದ್ರ ಜೊತೆಗೆ ಹರ್ಷೀಸ್ ಸಿರಪೋ ಇಲ್ಲಾಂದರೆ ಒಂದು ಡಾರ್ಕ್ ಚಾಕ್ಲೇಟೋ ಇಲ್ಲಾಂದರೆ ಡಾರ್ಕ್ ಫ್ಯಾಂಟಿಸಿನೋ ಹಾಕ್ಕೊಂಡು ಒಂಚೂರು ಶುಗರು ಮತ್ತು ಹಾಲು ಮತ್ತು ಒಂದೆರಡು ಐಸ್ ಕ್ಯೂಬ್ ಹಾಕಿ ರುಬ್ಬಿದರೆ ಅದೇ ಸೂಪರಾಗಿರುತ್ತೆ, ಸೂಪರ್ ಟೇಸ್ಟಿಯಾಗಿರುತ್ತೆ. ಇಲ್ಲೋ ಏನಂತ ಕೊಟ್ಟಿದ್ರು ಏನೋ ಗೊತ್ತಿಲ್ಲ, 800 ರೂಪಾಯಿ ತುಂಬಾ ವರ್ಸ್ಟಾಗಿತ್ತು. ಯಾರು ಟ್ರೈ ಮಾಡಬೇಡಿ, ಟ್ರೈ ಮಾಡಿಲ್ಲ ಅಂದರೆ. ನಮಗೆ ಒಂದು ಕ್ರೇಜ್ ಇತ್ತು ಅಂದರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಲೈಕ್ ಫೋಟೋಸ್ ಹಾಕ್ತಾರಲ್ಲ ಆ ಥರ ನಾವು ಹಾಕಬೇಕು ಅಂತ. ಬಟ್ ಲಿಟ್ರಲಿ ಇದರಲ್ಲಿ ಮೇ ಬಿ ನೀವು ಕೆಫೆಲೆಲ್ಲ ಟ್ರೈ ಮಾಡ್ತಿರಲ್ಲ, ಕಾಫಿ ಡೇಲೆಲ್ಲ, ಅಲ್ಲೆಲ್ಲ ಒಂಚೂರು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಕಾಫಿ ಡೇಲಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾರ್ಮಲ್ ಲೋಕಲ್ ಫ್ರೂಟ್ ಶಾಪ್ಗಳಲ್ಲಿ ಅಥವಾ ಸ್ಯಾಂಡ್ವಿಚ್ ಶಾಪ್ಗಳಲ್ಲೆಲ್ಲ ನಿಮಗೆಲ್ಲ ಈ ಒಂದು ಕೋಲ್ಡ್ ಕಾಫಿ ಮಾಡ್ತಾರೆ, ಅಲ್ಲೆಲ್ಲ ಟ್ರೈ ಮಾಡಿ ಬೇಕಿದ್ರೆ. ಅಲ್ಲೆಲ್ಲ ಒಂದು 50 ರುಪೀಸ್ಗೆಲ್ಲ ಸೂಪರಾಗಿರುತ್ತೆ. ಇಲ್ಲಿ 800 ರುಪೀಸ್ ವರ್ತೆ ಇಲ್ಲ. 3 ಕಾಫಿಗೆ 800 ರುಪೀಸ್ ಕೊಟ್ಟು ನನಗೆ ಸಿಟ್ಟೇ ಬಂತು. ಬಟ್ ಇನ್ನೇನು ಮಾಡೋದು. ಆ್ಯಂಡ್ ಅಲ್ಲಿಂದ ಅಲ್ಲೇ ಆಪೋಸಿಟ್ ನೈಕಾ ಇತ್ತು. ಸೊ ನನಗೆ ತುಂಬ ದಿವಸದಿಂದ ಏನನ್ನಿಸ್ತಿತ್ತು ಅಂದರೆ ನನಗೆ ಪರ್ಫೆಕ್ಟಾಗಿ ನನಗೆ ಫೌಂಡೇಶನ್ ಕಲರ್ಸ್ ಸೆಲೆಕ್ಟ್ ಮಾಡೋದು ಕನ್ಫ್ಯೂಸ್ ಆಗ್ತಾಯಿತ್ತು ಯಾವಾಗಲೂ ಆನ್ಲೈನಲ್ಲಿ ಬೈ ಮಾಡೋದ್ರಿಂದ. ಸೊ ಸರಿ ಇಲ್ಲೇ ಇದೆ ಅಲ್ಲ ಅಂತ ಹೇಳಿಬಿಟ್ಟು ಹೋಗಿ ನಂದು ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಟ್ಟಿತ್ತು. ಒಂದು ರೌಂಡ್ ಲಿಪ್ಸ್ಟಿಕ್ ಹಚ್ಕೊಂಡು ಅಲ್ಲಿಂದ ನೆಕ್ಸ್ಟು ಫೌಂಡೇಶನ್ ಯಾವ ಕಲರ್ ಇದೆ ಏನು ಅಂತ ಲಿಪ್ಸ್ಟಿಕ್ ಎಲ್ಲ ಟ್ರೈ ಮಾಡಿದ್ವಿ ನಾವು ಒಂದೆರಡು, ನೋಡೋಣ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ತೊಗೊಳಕ್ಕೆ. ಆ್ಯಕ್ಚುಲಿ ನಂದೆಲ್ಲ ಮೇಕಪ್ ಐಟಮ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸ್ಟೋರಲ್ಲಿ ಹೋಗಿ ನೀವು ಟ್ರೈ ಮಾಡಿ ಆಮೇಲಿಂದ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು ಅನಿಸುತ್ತೆ. ನಾನು ನೈಕಾದೊಂದು ಫೌಂಡೇಶನ್ ಕೂಡ ನೋಡಿದೆ. ಆ್ಯಂಡ್ ಸ್ಟೋರಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಆನ್ಲೈನಲ್ಲಿ ಕಮ್ಮಿ ಇರುತ್ತೆ. ನಾನು ಅದಕ್ಕೋಸ್ಕರನೇ ಹೋಗಿ ಸ್ಟೋರಲ್ಲಿ ಜಸ್ಟ್ ನಂದು ಯಾವುದು ಫೌಂಡೇಶನ್ ಇದು ಕಲರ್ ಮ್ಯಾಚ್ ಆಗುತ್ತೆ ಯಾವುದು ಅಂತ ಹೇಳಿಬಿಟ್ಟು ತಿಳ್ಕೊಂಡಿದ್ದೆ ಅಷ್ಟೇ. ಶೇಡ್ ಯಾವುದು ಅಂತ ಗೊತ್ತಾಗಬೇಕಿತ್ತು. ಸೊ ಶೇಡ್ನ ತೊಗೊಂಡು ಆ್ಯಂಡ್ ಅಲ್ಲೆಲ್ಲ ಟ್ರೈ ಮಾಡಿದ್ವು. ಹುದಾ ಬ್ಯೂಟಿ ನೋಡೋಣ ಅಂದ್ಕೊಂಡ್ವು. ಅಷ್ಟೊಂದು ಕಾಸ್ಟ್ಲಿ, ಸುಮ್ಮನೆ ವೇಸ್ಟು. 1 ದಿನ ಎಲ್ಲೋ 2 ದಿನ ಹಚ್ಚೋದಕ್ಕೆ ಡೈಲಿ ಮೇಕಪ್ ಮಾಡೋರಿಗೆ ಓಕೆ, ಬಟ್ ನಮಗೆಲ್ಲ ಓಕೆ ಅಲ್ಲ ಅಂತ ಅನಿಸಿ ನಾನು ನೈಕಾ ಅವ್ರದ್ದೇ ಒಂದು ಪ್ರಾಡಕ್ಟ್ ಇದೆ, ಅದು ಆಲ್ ಡೇ ಮ್ಯಾಟು ಏನೋ ಬರುತ್ತೆ, ಅದು ಮೇ ಬಿ ಲೈಕ್ ಆ ಥರ ಫೌಂಡೇಶನ್. ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಅದರದ್ದೇ ನಾನು ಶೇಡ್ನ ನೋಡ್ಕೊಂಡು ಬಂದಿದ್ದು. ಸೊ ಚೆನ್ನಾಗಿತ್ತು. ಅದನ್ನು ಶೇಡ್ ಅಲ್ಲೇ ಟ್ರೈ ಮಾಡಿಸ್ಕೊಂಡೆ ನಾನು. ನನಗೆ ಸರಿಯಾಗಲ್ಲ, ನೋಡೋಣ. ಅಲ್ಲಿ ಯಾವುದು ನನಗೆ ಗೊತ್ತಾಗಲಿಲ್ಲ, ತುಂಬ ಡಾರ್ಕ್ ಕಲರ್ಸ್ ಇತ್ತು. ಆ್ಯಂಡ್ ಕೇಳಿದ್ಮೇಲೆ ಅವರು ಸೆಲೆಕ್ಟ್ ಮಾಡಿ ಒಂದು ಕಲರ್ ಕೊಟ್ಟರು. ಆ್ಯಂಡ್ ಅದಾದಮೇಲೆ ಇಲ್ಲಿ ಪಾಪುಗಳಿಗೆ ಆಟಾಡ್ಸೋ ಜಾಗದ ಹತ್ರ ಒಂದು ಸ್ವಲ್ಪ ಹೊತ್ತು ಬಂದ್ವಿ. ಅಲ್ಲೂ ಎಲ್ಲ ಮಕ್ಕಳೆಲ್ಲ
ತುಂಬ ಜನ ಆಟಾಡ್ತಾಯಿದ್ರು. ನಮಗೂ ಕೂಡ ಆಸೆ ಆಗ್ತಾಯಿತ್ತು, ನಾನು ನನ್ನ ತಂಗಿನೂ ಅನ್ಕೋತಾ ಇದ್ವು ನೆಕ್ಸ್ಟು ಲೂಲು ಮಾಲಿಗೆ ಹೋಗೋಣ. ಲೈಕ್ ನಾವು ಒಂದು ಕಾರ್ಡ್ ತೊಗೊಂಡು ನಾವು ಇಷ್ಟೊಂದು ದಿನ ಆಗಿಬಿಟ್ಟಿದೆ ಈ ಥರ ಎಲ್ಲ ಅಡ್ವೆಂಚರಸ್ ಗೇಮ್ಸ್ ಆಡಿ ಹೋಗಿ ಬರೋಣ. ಮುಂಚೆ ಎಲ್ಲ ನಮ್ಮೂರಲ್ಲೆಲ್ಲ ಎಕ್ಸಿಬಿಷನ್ ಹಾಕೋರು, ಲೈಕ್ ಹೆಂಗೆ ಅಂದರೆ ಡಿಸೆಂಬರಿಂದ ಫೆಬ್ರವರಿವರೆಗೂ ಅಥವಾ ಜಾನ್ವರಿಯಿಂದನೂ ಫೆಬ್ರವರಿವರೆಗೂ 1 ತಿಂಗಳು 1.5 ತಿಂಗಳು ಹಾಕೋರು. ಸೊ ಆವಾಗ ಹೋಗ್ತಿದ್ವು ಆ್ಯಂಡ್ ಅಲ್ಲಿ ಪಾಸ್ ತೊಗೋತಿದ್ವು. ಆ ಪಾಸ್ಗಳಲ್ಲೆಲ್ಲ ಕಮ್ಮಿ ಬರುತ್ತೆ ಅಂತ ಅವಾಗೆಲ್ಲ ಈ ಜಾಯಿಂಟ್ ವೀಲು ಕೊಲಂಬಸ್ ಎಲ್ಲ ಆಟಾಡೋದೆಲ್ಲ ನಮಗಂತೂ ಫುಲ್ ಕ್ರೇಜ್ ಅನ್ಸೋದು. ಅವಾಗ ಚಿಕ್ಕ ಹುಡುಗರಲ್ಲಿ ನಮ್ಗೆ ಅದೇ ಒಂದು ದೊಡ್ಡ ಅಡ್ವೆಂಚರಸ್ ಪಾರ್ಕ್ ಥರ ನಮಗೆ. ಲೈಕ್ ನೀವೆಲ್ಲ ಹೇಳ್ತೀವಲ್ಲ ಇವಾಗ GRS ಮತ್ತು ವಂಡರ್ಲಾ ಅನ್ನೋ ಥರ ನಮ್ಗೆ ಆವಾಗ ಎಕ್ಸಿಬಿಷನ್ ಹಾಕಿದ್ದಾರೆ ನಮ್ಮೂರಲ್ಲಿ ಅಂದರೆ ಅದೇ ಒಂಥರ ಫುಲ್ ಖುಷಿ ಆಗೋದು ಹೋಗಿ ಆಟಾಡೋದಕ್ಕಂತ ಎಲ್ಲ. ಆ್ಯಂಡ್ ಅಲ್ಲಿಂದ ನಾವು ಬಂದಿದ್ದು ಜುಡಿಯೋಗೆ. ಸೊ ಸ್ವಲ್ಪ ನಾನು ಅಂಡರ್ ಗಾರ್ಮೆಂಟ್ಸ್ನ ತೊಗೋಬೇಕಿತ್ತು ಆ್ಯಂಡ್ ಆಲ್ಸೋ ನಾನು ಮತ್ತೆ ಒಂದು ಸ್ಲಿಪ್ಪರ್ ತೊಗೋಬೇಕಿತ್ತು. ನನ್ನ ತಂಗಿ ಒಂದು ಟಾಪ್ ತೊಗೊಂಡ್ರು. ನಾನು ಒಂದು ಬ್ಲೆಂಡರ್ನ ಕೂಡ ತೊಗೊಂಡಿದ್ದೆ. ಬ್ಲೆಂಡರ್ ತುಂಬ ಹಾಳಾಗಿಬಿಟ್ಟಿತ್ತು ಅಂತ ಹೇಳಿ, ಚೆನ್ನಾಗಿತ್ತು, ಪ್ರೈಸ್ ಕೂಡ 80 ರೂಪೀಸ್ ಏನೋ ಇತ್ತು ಅಂತೇಳಿ ಅದನ್ನೇ ತೊಗೊಂಡೆ. ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಸ್ಲಿಪ್ಪರ್ಸ್ನೆಲ್ಲ ಟ್ರೈ ಮಾಡಿದ್ವು ಆ್ಯಂಡ್ ಒಂದು ಡ್ರೆಸ್ನ ಕೂಡ ನಾನು ಟ್ರೈ ಮಾಡಿದೆ. ವೈಟ್ ಕಲರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇತ್ತೀಚೆಗೆ ಜಾಸ್ತಿ ವೈಟ್ ಕಲರ್ ಮೇಲೆ ಆಸೆ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅದೇ ಇದರಲ್ಲಿ ಗಲೀಜು ಕೂಡ ಆಗುತ್ತೆ ಆ್ಯಂಡ್ ಪಾಪಕ್ಕೆ ಫೀಡ್ ಮಾಡೋ ಥರ ಇರಲಿಲ್ಲ ಡ್ರೆಸ್ ಅಂತ ಹೇಳಿ ಸುಮ್ಮನಾಗಿ ನಾನು ಈಗೇನು ನೋಡ್ತಾ ಇದ್ದೀರಲ್ಲ ಈ ಸ್ಲಿಪ್ಪರ್, ನಾನು ವೇರ್ ಮಾಡಿರೋ ಸ್ಲಿಪ್ಪರ್ನೇ ತೊಗೊಂಡೆ. ನನಗೆ ಇದೇ ಕಂಫರ್ಟೇಬಲ್ ಅನಿಸ್ತು ಆ್ಯಂಡ್ ಜಾಸ್ತಿ ಏನು ಕಲೆಕ್ಷನ್ಸ್ ಇರಲಿಲ್ಲ ಹಾಗಾಗಿ. ಆ್ಯಂಡ್ ಅಲ್ಲಿಂದ ಮನೆಗೆ ಬಂದಮೇಲೆ ಎಲ್ಲ ಹೊರ್ಗಡೆ ಊಟ ಮಾಡ್ಕೊಂಡು ಬಂದಿದ್ವು. ಆ ಸ್ಟಾರ್ಬಕ್ಸಲ್ಲಿ ಕಾಫಿ ಕುಡಿದ್ಮೇಲೆ ಎಲ್ರಿಗೂ ಒಂಥರ ಅನ್ನಿಸ್ತಿದೆ ಅಂದರು. ಸರಿ ಅಂತ ಮನೆಗೆ ಬಂದು ಎಲ್ರಿಗೂ ಒಂದೊಂದು ಲೋಟ ಲೆಮನ್ನು ಮತ್ತು ಒಂದು ಸ್ವಲ್ಪ ಸೋಡಾ, ಒಂಚೂರು ಸಾಲ್ಟ್ ನೀರು ಹಾಕಿ ಕೊಡೋಣ. ಆವಾಗ ಒಂದು ಸ್ವಲ್ಪ ಅದು ಸೋಡಾ ಥರ ಆಗುತ್ತೆ ಆ್ಯಂಡ್ ಗ್ಯಾಸ್ಟ್ರಿಕ್ ಆ ಥರ ಏನಾದರೂ ಸಮಥಿಂಗ್ ಏನಾದರೂ ಇತ್ತು ಅಂದ್ರೂ ಹೋಗುತ್ತೆ, ಜೀರ್ಣ ಆಗುತ್ತೆ ನೀಟಾಗಿ ಅಂತ ಹೇಳಿ ಇದನ್ನೆಲ್ಲ ಮಾಡಿಕೊಟ್ಟೆ. ಇದನ್ನು ನನಗೆ ಫುಲ್ ಏನು ಅಷ್ಟೊಂದು ಸುಸ್ತಾಗಿರಲಿಲ್ಲ, ಯಾಕೆಂದರೆ ತುಂಬ ದಿನ ಆಗಿತ್ತಲ್ಲ ಹೊರಗೆಲ್ಲ ಓಡಾಡಿ. ನಾನು ಫುಲ್ ಆ್ಯಕ್ಟಿವಾಗಿ ಆರಾಮಾಗಿದ್ದೆ. ನನ್ನ ಹಸ್ಬೆಂಡ್ಗೆ ಪಾಪ ಫುಲ್ ಸುಸ್ತಾಗಿಬಿಟ್ಟು ಇನ್ನೇನು ಮಾಡೋದು, ಪಾಪುಗೊಂದು ಸ್ವಲ್ಪ ಕುಡಿಸ್ತಾಯಿದ್ವು. ಅದು ಲೆಮನ್ ಎಲ್ಲ ಇತ್ತಲ್ಲ ಪಾಪ, ಅವಳೊಂಥರ ಹುಳಿ ಮಕ್ಕ ಎಲ್ಲ ಒಂಥರ ಉಳ್ಳಿಗೆ ಮಾಡ್ಕೋತಾ ಇದ್ಲು. ಅದೆಲ್ಲ ನೋಡಿ ನಮಗೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಇತ್ತೀಚೆಗೆ ಮಕ್ಕಳು ದೊಡ್ಡವರಾಗ್ತಾ ಎಷ್ಟು ಕಷ್ಟನೋ ಹಿಡಿಯೋದು, ಅಷ್ಟೇ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಆ್ಯಂಡ್ ಒಂಥರ ಖುಷಿ ಇರುತ್ತೆ. ಆ ಮಕ್ಕಳು ಬೆಳೆಯೋದು, ಅವ್ರು ಆಟಾಡೋದು, ಅವರು ತರಲೆಗಳು ಈ ಥರ ಎಲ್ಲ ಕ್ಯೂಟಾಗಿ ಆಡಿದಾಗೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆ್ಯಂಡ್ ನನ್ನ ಮಗಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ ಅಂತ ನೀವು ಕೇಳಿಸ್ಕೊಳ್ಳಿ. ಸೊ ಟೈಮ್ ಆಗಿರೋದು ಬಂದು 12:20. ನನ್ನ ಹಸ್ಬೆಂಡ್ಗೆ ಯಾವಾಗ್ಲೂ ಲೇಟ್ ನೈಟ್ ಹೊಟ್ಟೆ ಹಶ್ವಾಗತ್ತೆ. ಅಂದರೆ ಊಟ ಮಾಡಿಲ್ಲ ಅಂದರೆ ಮಧ್ಯಾಹ್ನ ಒಂದು 4:15 ನಾವು KFC ತಿಂದಾಗ. ಸೊ ನಮಗೆ ಅಲ್ಲಿ ಮತ್ತು ಸ್ಟಾರ್ಬಕ್ಸಲ್ಲೆಲ್ಲ ಕುಡಿದು ಬಂದಮೇಲೆ ನಮಗೇನು ಅಷ್ಟೊಂದು ಹೊಟ್ಟೆ ಹಶ್ವಾಗ್ತಿರ್ಲಿಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಯಿತು ಅಂತ ಹೇಳಿಬಿಟ್ಟು ಬುಕ್ ಮಾಡಿದ್ದಾರೆ ಇವಾಗ. ಲೈಕ್ ಒಂದು ಸ್ವಲ್ಪ ಊಟ ಬುಕ್ ಮಾಡ್ಕೊಂಡಿದ್ದಾರೆ. ಏನು ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಗೈಸ್, ನಿಜವಾಗ್ಲೂ ನಿದ್ದೆ ಅಷ್ಟು ಎಳೀತಿದೆ. ಮಗು ಮಲ್ಕೊಂಡಾಗ ನಾವು ಮಲಗಲ್ಲ, ಅವಳು ಎದ್ದಿದ್ದಾಗ ನಮಗೆ ನಿದ್ದೆ ಬರುತ್ತೆ, ಇದೇ ಆಗೋದು. ಸೊ ನಾನು ತೋರಿಸ್ತೀನಿ ಏನೇನು ಬುಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದಕ್ಕೇನ ಹೇಳಿದ್ದು ಬಟರ್, ಅಯ್ಯೋ ಪನ್ನೀರ್ ಕರಿ. ಇದಕ್ಕೆ ಎಷ್ಟು ಕೊಟ್ಟಿಯಮ್ಮ? ಹಾಂ ಗೊತ್ತಿಲ್ಲ ಅಂತ ಹೆಂಗೆ ಹೇಳ್ತಾರೆ. 100 ರೂಪೀಸ್. ನಾನು ಲೈಕ್ ಏನಂದರೆ ಪನ್ನೀರ್ ತಂದಿದ್ದರೆ ಎಷ್ಟು ಗ್ರೇವಿ ಬರ್ತಿತ್ತು, ಎಷ್ಟು ಗ್ರೇವಿ ಮಾಡ್ಬೋದಿತ್ತು ಮನೆಯಲ್ಲಿ. ಓಕೆ ಇವಾಗ ಇದು ಇದೇನು, ಅಯ್ಯೋ ಹಂಗೆ ರೊಟ್ಟಿಲೆ ಹಾಕಮ್ಮ ಅತ್ಲಾಗೆ. ಈಗ ಯಾರು ಎದ್ದೋಗ್ತಾರೆ. ಇದು ಬಟರ್ ರೋಟಿ, ಒಂದು ಸ್ವಲ್ಪ ತಂದೂರಿ ರೋಟಿ ಬುಕ್ ಮಾಡಿದ್ದಾರೆ. ಸಾಕು ಕರೆಕ್ಟಾಗಿ ಅವ್ನು ಎಲ್ಲರಿಗೂ 2 ಪೀಸ್ ಪನ್ನೀರ್ ಬರಂಗೆ ಹಾಕಿದ್ದಾನೆ ಇವನು. ಯಾರೋ ಎಂಪೈರ್ ಹೋಟ್ಲವ್ನು, ಯಾರಿಗೂ ಮೋಸ ಆಗಬಾರ್ದಂತ.